ರಾಮೇತಿ ಮಧುರಂ ಮಧುರಾಕ್ಷರಂ ಮರುಹ್ಯ ಕವಿತಾಶಾಕಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯಣದ ಈ ಕೆಲವು ಸ್ವಾರಸ್ಯಗಳ ಮಾಲಿಕೆಯಲ್ಲಿ ನಾವು ಕಳೆದ 2 ಸಮೀಕ್ಷೆಗಳಲ್ಲಿ ಬಾಲಕಾಂಡದ ಕೆಲವು ಸರ್ಗಗಳ ಸ್ವಾರಸ್ಯಗಳನ್ನ ನಾವು ಕೇಳಿದ್ವಿ. ಅದರಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಆನಂದ ಪಟ್ವಿ. ಅದರಲ್ಲಿ ನಾನು ಹೇಳಿದ ಹಾಗೆ 3 ಪ್ರಮುಖ ಭಾಗವಾಗಿದೆ ಕಥಾ ಪ್ರಸಂಗಗಳು. ಬಾಲಕಾಂಡದಲ್ಲಿ ಮೊದಲನೇದಾಗಿ ರಾಮ ಮತ್ತು ಆತನ ಸಹೋದರರ ಜನನ, ಅದು ಒಂದು ಕಥಾ ಪ್ರಸಂಗ. ಎರಡನೇದು ರಾಮ ಮತ್ತು ಆತನ ಸಹೋದರರ ವಿದ್ಯಾಭ್ಯಾಸ, ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ರಾಕ್ಷಸ ಸಂಹಾರ, ವಾಲ್ಮೀಕಿ ಅವರು ರಾಮನ್ನೇನೋ ಕರ್ಕೊಂಡು ಹೋಗಿ ಮಾಡ್ತಕ್ಕಂಥದ್ದು. ಮೂರನೇದು ಸೀತಾ ಮತ್ತು ರಾಮರ ವಿವಾಹ. ಈ 3 ಕಥಾ ಪ್ರಸಂಗಗಳನ್ನ ನಾವು ಬಾಲಕಾಂಡದಲ್ಲಿ ಪ್ರಮುಖವಾಗಿ ನೋಡ್ಬೋದು. ಅಲ್ಲಿ ಇಲ್ಲಿ ಅಂತ ಸಣ್ಣ ಪುಟ್ಟ ಉಪಕಥೆಗಳು ಬರುತ್ತೆ. ಆದರೆ ಒಂದು ರಾಮಾಯಣದ ಒಂದು ಪ್ರಮುಖವಾದ ವೈಶಿಷ್ಟ್ಯ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ತುಂಬಾ ಉಪಕಥೆಗಳು ಬರಲ್ಲ, ತುಂಬಾ ಸಂದೇಶಗಳು ಬರಲ್ಲ. ಇದು ಒಂದು ನನಗೆ ತುಂಬಾ ವಿಶಿಷ್ಟ ಅನಿಸ್ತು. ನಾನು ಯಾವ್ದೋ ಇದಕ್ಕೆ ಸಂಬಂಧಿಯಾಗಿ ಕೆಲವೊಂದು ಪುಸ್ತಕಗಳನ್ನ ಓದ್ತಾ ಇದ್ದಾಗ, ಕೆಲವೊಂದು ರೆಕಾರ್ಡಿಂಗ್ಸ್ ನ ಕೇಳ್ತಾ ಇದ್ದಾಗ ಅಲ್ಲಿ ಹೇಳ್ತಾ ಇದ್ರು, ಇದರಲ್ಲಿ ಒಂದು ಪ್ರಾಜೆಕ್ಟ್ ನಡೀತಂತೆ ಭಾರತೀಯ ವಿದ್ಯಾಭವನದಲ್ಲಿ. ಅದು ಏನು ಪ್ರಾಜೆಕ್ಟ್ ಅಪ್ಪ ಅಂತಂದ್ರೆ, ಇದರಲ್ಲಿ ಇರ್ತಕ್ಕಂಥ ಹೆಕ್ಕಿ ತೆಗೆದು ಇದರಲ್ಲಿ ಇರ್ತಕ್ಕಂಥ ಸುಭಾಷಿತಗಳನ್ನ ಪ್ರಕಟಣೆ ಮಾಡೋದು ಅಂತ. ಅದರಲ್ಲಿ ಇದ್ದಿದ್ದು ಆ ಕಮಿಟಿನಲ್ಲಿ ಶತಾಬ್ದಾನಿ ಗಣೇಶ್ ಅವರಿದ್ರು, ಆತರ ತುಂಬಾ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಇದ್ರು. ಅವರು ಅದನ್ನ ಈ ಸುಮಾರು 24,000 ಶ್ಲೋಕಗಳಿದೆ ಇದರಲ್ಲಿ ರಾಮಾಯಣದಲ್ಲಿ. ಅದನ್ನ ನೋಡಿ ಹುಡುಕ್ತಾ ತೆಗಿತಾ ಇದ್ದಾಗ ಅವ್ರಿಗೆ ಕೇವಲ 40 ಆ ಥರದ್ 40-50 ಸುಭಾಷಿತಗಳು ಸಿಗ್ತತೆ. ಅವ್ರಿಗೆಲ್ಲ ಆಶ್ಚರ್ಯ, ಏನ್ರಿ 24,000 ಶ್ಲೋಕದಲ್ಲಿ ಬರೀ ಒಂದು 40 ಸುಭಾಷಿತಗಳು ಸಿಗ್ತಾ ಅಂತ. ಅವ್ರು ಹೇಳಿದ್ರಂತೆ, ನೋಡಿ ಇದೆಲ್ಲ ಯಾವ್ದು ಉಪದೇಶ ಗ್ರಂಥ ಅಲ್ಲ, ಇದು ಕಾವ್ಯ. ಇಲ್ಲಿರ್ತಕ್ಕಂಥದ್ದು ಕಾವ್ಯಗಳಲ್ಲಿ ಜಾಸ್ತಿ ಉಪದೇಶ ಇರಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಚೇರ್ ಆಗಿದ್ದವರು, ಇಲ್ಲ ನೀವು ರಂಗನಾಥ್ ಶರ್ಮರ ಹತ್ರನೇ ಹೋಗಿ ಕೇಳಿ ಅಂತ ಅವರು ಅದನ್ನ ಒಪ್ಕೊಂಡು ಒಂದು ಬರೆದು ಕೂಡ ಕೊಟ್ರು ಅಂತ ಇದನ್ನ ದಾಖಲೆ ಮಾಡಿದ್ದಾರೆ. ಆದ್ರಿಂದ ನನ್ಗೆ ಇದರಲ್ಲಿ ತುಂಬಾ ಉಪಕಥೆಗಳು ಅಲ್ಲಿ ಇಲ್ಲಿ ಅಂತ ತುಂಬಾ ಬರಲ್ಲ, ನೇರವಾಗಿ ನಡೆಯುವಂತ ಒಂದು ಕಥಾ ಸರಣಿ. ಇವಾಗ ನಾವು ಕಳೆದ ವಾರದಷ್ಟೇ ರಾಮ ಮತ್ತು ಆತನ ಸಹೋದರರು ಜನಿಸಿದ್ರು. ಅಷ್ಟೇ ಫಾಸ್ಟ್ ಫಾರ್ವರ್ಡ್ ಆಗಿ ಅವ್ರಿಗೆ ಜಾತಕರ್ಮ ಆಯ್ತು, ಉಪನಯನ ಆಯ್ತು. ಅಷ್ಟೇ ಅಲ್ದೇನೆ ಅವ್ರಿಗೆ ಹಲವಾರು ವಿದ್ಯಾಭ್ಯಾಸಗಳು ವಸಿಷ್ಠರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇತ್ತು. ಕುದುರೆ ಸವಾರಿ ಇರ್ಬೋದು, ಬಿಲ್ವಿದ್ಯೆ ಇರ್ಬೋದು, ಈ ತರ ನಡೀತಾ ಇರತ್ತೆ. ಹೀಗೆ ಒಂದಿಷ್ಟು ಕಾಲ ಕಳೆಯುತ್ತೆ. ದಶರಥ ಅವನ ಮಂತ್ರಿ ಮಂಡಲದ ವರ್ಗದ ಜೊತೆಗೆ ಒಂದು ಸಭೆಯಲ್ಲಿ ಚರ್ಚೆ ಮಾಡ್ತಾ ಇರ್ತಾನೆ. ಇನ್ನೇನು ಮಕ್ಕಳಿಗೆ ಎಲ್ಲಾರು ಬರೀ ಕೆಲವೊಂದು ಗಂಟೆಗಳ ಅಂತರದಲ್ಲಿ ಹುಟ್ಟಿದವರು, ಎಲ್ಲಾರ್ಗು ಇವಾಗ ಮದುವೆ ವಯಸ್ಸಾಯ್ತು, ಮದುವೆ ಮಾಡ್ಬೇಕು ಅಂತ. ಅಷ್ಟರಲ್ಲಿ ಒಬ್ರು ಸೇವಕರೆಲ್ಲ ಓಡ್ ಬಂದು ಹೇಳ್ತಾರೆ, ವಿಶ್ವಾಮಿತ್ರರು ಬಂದಿದ್ದಾರೆ ಬಾಗ್ಲಿಗೆ ಅಂತ. ಅವನು ದಶರಥ ತುಂಬಾ ಸಂತೋಷ ಆಗುತ್ತೆ ಅವನಿಗೆ. ಅವನು ಅವ್ರನ್ನ ತುಂಬಾ ಆದರದಿಂದ ಬರ್ಮಾಡ್ಕೊಳ್ಳಿ ಅಂತ ಅವ್ರಿಗೆಲ್ಲ ಹೇಳಿ, ಇವನು ಕೂಡ ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಅರ್ಘ್ಯ ಪಾದ್ಯಗಳನ್ನ ಕೊಡ್ತಾನೆ. ಆಗ ವಿಶ್ವಾಮಿತ್ರರು ಕೇಳ್ತಾರೆ, ಹೇಗೆ ನಡೀತಾ ಇದೆ, ಅವನ ಬಗ್ಗೆ ಕೇಳ್ತಾರೆ, ಅವನ ರಾಜ್ಯದ ಬಗ್ಗೆ ಕೇಳ್ತಾ ಇದ್ದಾರೆ, ಅವನ ರಾಜ್ಯದ ಜನತೆ ಬಗ್ಗೆ ಕೇಳ್ತಾರೆ, ಅವನ ಶತ್ರುಗಳ ಬಗ್ಗೆ ಕೇಳ್ತಾರೆ, ಅವನ ರಾಜಧಾನಿ ಬಗ್ಗೆ ಕೇಳ್ತಾರೆ. ಹೀಗೆ ಹಲವಾರು ವಿಷಯಗಳ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಆಗ ದಶರಥ ಎಲ್ಲ ಚೆನ್ನಾಗಿದೆ, ತುಂಬಾ ನಾವೆಲ್ಲ ಆರೋಗ್ಯವಾಗಿದ್ದೀವಿ, ಸಂತೋಷವಾಗಿದ್ದೀವಿ, ಸಮೃದ್ಧಿಯಿಂದ ಇದ್ದೀವಿ ಅಂತ ಎಲ್ಲ ಹೇಳಿ, ಆಮೇಲೆ ತಾವು ಬಂದಿದ್ದು ತುಂಬಾ ಸಂತೋಷ ಆಯ್ತು ಅಂತ ಹೇಳ್ತಾನೆ. ಅದು ಯಾವ ಮಟ್ಟಿಗೆ ಅವರಿಗೆ ಸಂತೋಷ ಇತ್ತು ಅಂತ ಅಂದ್ರೆ, ಈ ಸಿಮಿಲೀಸ್ ಯೂಸ್ ಮಾಡ್ತಾರೆ, ಅದು ತುಂಬಾ ವಿಶೇಷ ಅನಿಸ್ತು ನನಗೆ. ಒಂದು ಮನುಷ್ಯನಿಗೆ ಅಮೃತ ದೊರಕದಂತೆ ಯಾವ ಸಂತೋಷ ಆಗುತ್ತೋ ಅದು ಆ ತರ ಆಯ್ತಂತೆ. ನೀರಿಲ್ಲದಾಗ ಮಳೆ ಬಂದಂತೆ, ನಮಗ್ ಮೊನ್ನೆ ಆಯ್ತಲ್ಲ ಇದೇ ಸಮ್ಮರ್ ಅಲ್ಲಿ, ನೀರಿಲ್ದೇ ಇದ್ದಾಗ ಮಳೆ ಬಂದಾಗ ಮನುಷ್ಯನಿಗಾದಂತ ಸಂತೋಷ. ಇನ್ನೊಂದು, ಕಳೆದು ಹೋದ ನಿಧಿಯು ಸಿಕ್ಕಂತೆ ಅಂತೆ. ಅದು ತುಂಬಾ ಚೆನ್ನಾಗ್ ಅನಿಸ್ತು. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದೆ. ಇನ್ನು ನಮ್ಗೆ ಯಾವ್ದನ್ನೋ ಕಳ್ಕೊಂಡ್ಬಿಟ್ಟಿರ್ತೀವಿ, ಅದು ಸಿಕ್ಕಾಗ ತುಂಬಾ ಬಹಳ ಸಂತೋಷ ಆಗತ್ತೆ. ನನಗೆ ಆದಂತ ಅನುಭವ ಕೂಡ ತಮಗೂ ಕೂಡ ಆಗಿರ್ಬೋದು. ನನಗೆ ಇದು ತುಂಬಾ ಚೆನ್ನಾಗ್ ಅನಿಸ್ತು. ಮಹೋತ್ಸವ ಕಾಲದಲ್ಲಿ ಹರ್ಷದಂತೆ ನಾವು ಅದಕ್ಕೆ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಸೇರಿಸ್ಬೋದು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಆದಂತೆ, ಆತರ ಇತ್ಯಾದಿಗಳನ್ನ. ಅವರಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಮಹರ್ಷಿಗಳು ಬಂದಿದ್ದಾರೆ, ದೇವರ್ಷಿಗಳು ಕೂಡ ಅವ್ರು ಬಂದಿದ್ದಾರೆ ಅಂತ ಹೇಳಿ ಅದಕ್ಕೆ ದಶರಥ ಹೇಳ್ತಾನೆ, ಮಹರ್ಷಿಗಳೇ, ನನ್ನ ಹುಟ್ಟಿ ಇವತ್ತಿಗೆ ಸಾರ್ಥಕ ಆಯ್ತು, ಬದುಕು ಸಫಲವಾಯ್ತು, ಸಾರ್ಥಕ ಆಯ್ತು, ನಾನಿದ್ದ ಸ್ಥಳನೇ ಪುಣ್ಯ ಆಯ್ತು. ನೀವು ಕಾಲಿಟ್ಟಿದ್ದಕ್ಕೆ ತಾವು ಅಪ್ಪಣೆ ಮಾಡ್ಬೇಕು, ನಡೆಸ್ತೇನೋ ಇಲ್ವೋ ಅಂತ
ನೀವು ಸಂದೇಹನೇ ಪಡಬಾರ್ದು, ನಡೆಸ್ಕೊಡ್ಬೇಕು ಅಂತ ನೀವು ಕೇಳ್ಬೇಕು, ಆಗ್ರಹಿಸ್ಬೇಕು, ನಡೆಸ್ತೀನಿ, ಅದಕ್ಕೆ ನನಗ್ ನೀವೇ ದೇವ್ರು, ಅದು ಏನಕ್ಕೆ ಬಂದಿದ್ದೀರಾ ಹೇಳಿ ಅಂತ ಹೇಳ್ಬಿಡ್ತಾನೆ. ನನಗೆ ಇಲ್ಲಿ ಇದು ಕೇಳೋದು ಎಲ್ಲಾರ್ಗು ಒಂದು ರೀತಿಯಿಂದ ನಿಜ, ಆದ್ರೆ ಈ ದಶರಥನ್ ಕ್ಯಾರೆಕ್ಟರ್ ಇಲ್ಲಿಂದನೇ ಅನ್ವೀಲ್ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಎಲ್ ಬೇಕಾದ್ರಲ್ಲಿ ಏನೋ ತಿಳ್ಕೊಳ್ದೇನೆ ಸ್ವಲ್ಪ ಪ್ರಾಮಿಸ್ ದುಡುಕು ಸ್ವಭಾವ ಅಂತ ಅನ್ಸ್ತಾ ಇರತ್ತೆ. ಆಗ ವಿಶ್ವಾಮಿತ್ರರಿಗೂ ಸಂತೋಷ ಆಗತ್ತೆ. ಹೇಳ್ತಾರೆ, ನೋಡಪ್ಪ ನಾನು ಒಂದು ಸಿದ್ಧಿಗೋಸ್ಕರ ಒಂದು ಯಜ್ಞ ಮಾಡ್ತಾ ಇದ್ದೀನಿ, ಅದನ್ನ ಇನ್ನೇನು ಸಿದ್ಧಿ ಗಳಿಸ್ಬೇಕೋ ಅದರಷ್ಟು ಹೊತ್ತಿಗೆ ಇಬ್ರು ರಾಕ್ಷಸರು ಸುಬಾಹು ಮತ್ತು ಮರೀಚ ಬಂದು ಅದನ್ನ ಹಾಳು ಮಾಡ್ತಾ ಇದ್ದಾರೆ. ಆದ್ರಿಂದ ನನ್ನ ಅಲ್ಲಿ ಹೇಳ್ತಾರೆ ಅವರು, ನನಗೆ ಶ್ರೀರಾಮನ್ ಕಳ್ಸು, ಅವನ್ಗೆ ಎಳೆಯ ಚಿಕ್ಕವನಾದ್ರೂ ಗುಂಗುರು ಕೂದಲ ಉಳ್ಳವನಾಗಿದ್ರು ಕೂಡ ಅಂದ್ರೆ ಅಷ್ಟೊತ್ತಿಗೆ ಇನ್ನ ಚಿಕ್ಕವನು ಹುಡುಗ, ಅವನ ರಕ್ಷಣೆಗೆ ನಾನಿದ್ದೀನಿ, ಅವನ್ ನನ್ನ ಜೊತೆ ಕಳಿಸು, ಕೇವಲ 10 ದಿವ್ಸಕ್ಕೆ ಕಳಿಸು, ಅಷ್ಟ್ರೊಳಗೆ ನಾನು ಅವನ್ಗೆ ಶ್ರೇಯಸ್ಸನ್ನ ಕೊಡಿಸ್ತೀನಿ, ಪ್ರೇಯಸ್ಸನ್ನ ಕೊಡಿಸ್ತೀನಿ, ಅವನು ತುಂಬಾ ಪ್ರಖ್ಯಾತನಾಗ್ತಾನೆ, ಅವರಿಬ್ರು ಸಂಹಾರ ಮಾಡ್ತಾನೆ, ದಯವಿಟ್ಟು ಅವ್ರನ್ನ ಕಳಿಸ್ಕೊಡು ಅಂತ ಕೇಳ್ತಾರೆ. ಇಲ್ಲಿ ಇದು ಎಲ್ಲ ನಮಗ್ ಗೊತ್ತಿರ್ತಕ್ಕಂಥ ಕತೆ. ಇಲ್ಲಿ ಪ್ರಾರಂಭ ಆಗೋದು ದಶರಥನ ಮೆಲೋಡ್ರಾಮಾ. ಎಷ್ಟು ಚೆನ್ನಾಗಿದೆ ಆ ಮೆಲೋಡ್ರಾಮಾ ಅಂತ ಅನ್ಬಿಟ್ರೆ, ನನಗೆ ಒಂದ್ಸತಿ ಇದು ಮೆಲೋಡ್ರಾಮಾ ಅನಿಸ್ತು. ಏನಪ್ಪ ಇವನೇ ಪ್ರಾಮಿಸ್ ಮಾಡ್ಬಿಟ್ಟಿದ್ದಾನೆ ಅಂತ, ಅವ್ರು ಕೇಳಿದಾಗ ಇವ್ನು ಕೊಡಕ್ಕೆ ಇಷ್ಟೊಂದು ಮೆಲೋಡ್ರಾಮಾ ಮಾಡ್ತಾನಲ್ಲ ಅಂತ. ಆದ್ರೆ ನಮ್ಗೂ ಅನ್ಸುತ್ತೆ, ಇವಾಗ ನಾಳೆ ಮೋದಿ ಬಂದ್ಬಿಟ್ಟು ನಮ್ಮ ಮಕ್ಕಳನ್ನ ಕಳ್ಸಿ ಇಂಡಿಯನ್ ಆರ್ಮಿಗೆ ಸೇರಿಸಿ, ನಾಳೆ ಅವ್ರು ಇದ್ರಲ್ಲಿ ಬಾರ್ಡರ್ ಅಲ್ಲಿ ಹಾಕ್ತೀನಿ ಅಂತ ಅಂದ್ರೆ ನಾವು ಕಳಿಸ್ತೀವಾ? ಅಂದ್ರೆ ದಯವಿಟ್ಟು ಇದನ್ನ ಏನು ಈ ತರ ಹೇಳ್ತಾ ಇದ್ದೇನೆ ಅಂತ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಒಬ್ಬ ಮನುಷ್ಯರಾಗಿ. ನಮಗೂ 16-18 ವರ್ಷ 19 ವರ್ಷದ ಮಗ ಇದ್ದಾಗ ಅವನ್ನ ಕಳ್ಸು, ಇಂಡಿಯನ್ ಆರ್ಮಿ ಕಳ್ಸು, ಅಲ್ಲಿ ಬಾರ್ಡರ್ ಇದ್ರಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದಾಗ ಯಾರು ಒಪ್ಕೊಳ್ಳೋಣ. ನಾವ್ ಏನೇನೋ ನಾವು ಕಾರಣಗಳನ್ನ ಕೊಡ್ತೀವಿ. ಅದರಲ್ಲಿ ಅವನು ತುಂಬಾ ಮಹಾಶೋಕದಲ್ಲಿ ಮುಳುಗ್ಬಿಟ್ನಂತೆ, ಮೈಯಲ್ಲಿ ನಡಕ ಹುಟ್ಟತಂತೆ, ಎಚ್ಚರ ತಪ್ಪತಂತೆ, ದುಃಖ ಭಯಗಳಿಂದ ಕಂಗೆಟ್ನಂತೆ, ಅವನು ಕುಸ್ತು ಬಿದ್ಬಿಟ್ನಂತೆ ಅವನ ಇದರಿಂದ. ಆಮೇಲೆ ಅವನ್ಗೆ ನೀರೆಲ್ಲ ತಟ್ಟಿ ಎಬ್ಬಿಸ್ತಾರೆ. ಅವಾಗ ಕೇಳ್ತಾನೆ, ಅಲ್ಲ ನೀವು ನನ್ನ ಹತ್ರ ಚತುರಂಗ ಸೇನೆ ಇದೆ, ನನ್ ಕರ್ಕೊಂಡೋಗಿ ನಾ ಅವ್ರಿಗೆಲ್ಲ ಫೈಟ್ ಮಾಡ್ತೀನಿ. ಪಾಪ ಅಲ್ಲಿ ಹೇಳ್ತಾನೆ, ಅವನೇನು ಇವಾಗ 16 ವರ್ಷದ ಹುಡುಗ, ಅವನ್ನ ಕರ್ಕೊಂಡು ಅಲ್ಲಿಂದನೇ, ಯಾಕಂದ್ರೆ ರಾಮಂಗೆ ಈ ಎಷ್ಟು ವಯಸ್ಸಾಗಿತ್ತು ಅವನು ಇದಕ್ ಹೋದಾಗ, ವನವಾಸಕ್ಕೆ ಹೋದಾಗ, ಮತ್ತೆ ವಾಪಸ್ ಬಂದಾಗ ಅಂತ. ಅದಕ್ಕೆ ನಮ್ಗೆ ತುಂಬಾ ಖಂಡಿತವಾಗಿ ಅವನ ವಯಸ್ಸಿನ ಬಗ್ಗೆ ಒಂದು ಲೆಕ್ಕ ಸಿಗೋದು ಈ ಶ್ಲೋಕದಿಂದನೇ. ನನ್ಗೆ ಹೇಳ್ತಾರೆ, ಅವನ್ಗೆ 16 ವರ್ಷ ಆಗಿದೆ, ಇನ್ನ ಚಿಕ್ಕವನು, ಇವಾಗಷ್ಟೇ ಮೊನ್ನೆ ಉಪನಯನ ಆಗಿದೆ. ಯಾಕಂದ್ರೆ ಕ್ಷತ್ರಿಯರಿಗೆ 14 ವರ್ಷದಲ್ಲಂತೆ ಉಪನಯನ. ಅವನು ಕ್ಷತ್ರಿಯ ಆಗಿದ್ರಿಂದ ಇನ್ ಬರೀ ಉಪನಯನ ಆಗಿ 2 ವರ್ಷ ಆಗಿದೆ, ಏನೂ ಇಲ್ಲ, ಚಿಕ್ಕವನು ಅವನು. ಅವನ್ನ ನಾನ್ ಕರ್ದ್ ಬರ್ತೀನಿ, ಚತುರಂಗ ಸೇನೆ ಇದೆ ಅಂತ ಅವನ್ಗೆ ಪಾಪ ನಾವು ಒಬ್ಬ ಪೇರೆಂಟ್ ಆಗಿ ಏನ್ ಹೇಳ್ತೀವೋ ಅದನ್ನೆಲ್ಲ ಹೇಳ್ತಾನೆ. ಅಂದ್ರೆ ಅವನ್ಗೆ ಅದು ಕಲ್ತಿಲ್ಲ, ಅವನಿಗೆ ಕುದುರೆ ಓಡ್ಸಕ್ ಬರಲ್ಲ, ಆಮೇಲೆ ಅವನ್ಗೆ ಇನ್ನ ಬಾಣಗಳನ್ನ ಸರಿಗ್ ಹಿಡಿಯಕ್ ಬರಲ್ಲ, ಎಲ್ಲ ಅವನ್ಗೆ ಏನ್ ಕಳಿಸ್ದೆ ಇರೋದಕ್ಕೆ ಏನೇನ್ ಈ ಕಾರಣಗಳು ಕೊಡ್ಬೋದು ಅದನ್ನೆಲ್ಲಾ ಕಾರಣಗಳನ್ನ ಕೊಡ್ತಾನೆ. ತುಂಬಾ ನೋಡ್ತಾ ಇದ್ರೆ ಹೌದಲ್ಲ ಪಾಪ ಅಯ್ಯೋ ಅನ್ಸುತ್ತೆ ನಮ್ಮ ದಶರಥನ್ನ ಈ ಪರಿಸ್ಥಿತಿ ನೋಡಿದಾಗ. ಆಮೇಲೆ ಮತ್ತೆ ಹೇಳ್ತೇನೆ ಅಲ್ಲ, ರಾವಣ ಅನ್ನೋನು ಅಷ್ಟು ಗ್ರೇಟು, ಅದು ಈ ಮಾರೀಚ ಸುಬಾಹು ಅನ್ನೋರು ಅವನ ಅಪಾಯಿಂಟೆಡ್ ಸೋಲ್ಜರ್ಸ್, ಅವನ್ನ ಎದುರು ಹಾಕೊಳಕ್ಕೆ ನನಗೆ ಭಯ ಆಗುತ್ತೆ, ಇನ್ನು ಈ ಚಿಕ್ಕ ಹುಡುಗ ಏನ್ ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ. ಅಷ್ಟೊತ್ತಿಗೆ ವಿಶ್ವಾಮಿತ್ರರು ಮತ್ತೆ ಅಷ್ಟೊತ್ತಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಅವ್ರಿಗೆ, ಸಿಕ್ಕಾಬಡೆ ಕೋಪ ಬರುತ್ತೆ. ಇದನ್ನ ನೋಡಿ ಬಹುಶಃ ವಾಲ್ಮೀಕಿನೇ ಪ್ರಮುಖವಾಗಿ ಪ್ರಪ್ರಥಮವಾಗಿ ಇದನ್ನ ಪ್ರಯೋಗ ಮಾಡಿದ್ರು ಅನ್ಸುತ್ತೆ. ಅವ್ರ ಕೋಪ ಹೇಗಿತ್ತು ಅಂತ ಅಂದ್ರೆ, ಯಜ್ಞ ಕುಂಡದಲ್ಲಿ ಉರಿಯುತ್ತಿರುವ ಅಗ್ನಿಗೆ ತುಪ್ಪವನ್ನು ಹೊಯ್ದಂತೆ ಇತ್ತಂತೆ. ಅಂದ್ರೆ ಬೆಂಕಿಗೆ ತುಪ್ಪ ಹಾಕಿದ್ರೆ ಹೆಂಗೆ ಜ್ವಾಲಿಸುತ್ತೋ ಅಷ್ಟು ಜ್ವಾಲೆ ಮೇಲೆ ಬಂದಂಗಿತ್ತಂತೆ. ಆಮೇಲೆ ವಚನ ಪ್ರಶ್ನೆ ಅನ್ಸ್ಕೋಬೇಡ, ಸುಖವಾಗಿರಕ್ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಮತ್ತೆ ಇನ್ನೊಂದು ವಿಜುವಲೈಸೇಷನ್ ಬರುತ್ತೆ. ಅದೇ ವಿಜುವಲೈಸೇಷನ್ ನಮ್ಮಲ್ಲಿ ಎಲ್ಲೆಲ್ಲಿ ಪ್ರತಿಜ್ಞೆಗಳು, ಎಲ್ಲೆಲ್ಲಿ ಕೋಪ, ದೊಡ್ಡ ಮನುಷ್ಯರು ಕೋಪಗೊಂಡಾಗ ಆ ವಿಜುವಲೈಸೇಷನ್ ನಮ್ಮ ಸಿನಿಮಾಗಳಲ್ಲಿ ಬರುತ್ತಲ್ಲ, ಅದನ್ನ ಮೋಸ್ಟ್ಲಿ ಇವರೆಲ್ಲರೂ ರಾಮಾಯಣದಿಂದ ಕಾಪಿ ಹೊಡೆದು ಬಿಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಏನಾಯ್ತು ಅಂತಂದ್ರೆ, ಪೃಥ್ವಿ ನಡಿಗಿತಂತೆ, ದೇವತೆಗಳು ಕಂಗಾಲಾದ್ರಂತೆ, ಆಮೇಲೆ ಜಗತ್ತೇ ತಲ್ಲೆಣಿಸ್ತಂತೆ, ಸಮುದ್ರ ಎಲ್ಲ ಉಕ್ಕಿ ಹರಿತಂತೆ, ಈ ರಾತಂತ ವಿಜುವಲೈಸೇಷನ್ ಪದೇ ಪದೇ ಈ ರಾಮಾಯಣದಲ್ಲಿ ಬರ್ತಾ ಹೋಗುತ್ತೆ. ಆಗ ವಿಶ್ವಾಮಿತ್ರರು ಬರ್ತಾರೆ, ನೋಡು ನೀನು
ತುಂಬಾ ತಪ್ಪು ಮಾಡ್ತಾ ಇದೀಯಾ. ಬಸವೇಶ್ವರನಿಗೆ ಹೇಳ್ತಾರೆ, ವಿಶ್ವಾಮಿತ್ರರ ರಕ್ಷಣೆಯಲ್ಲಿದ್ದಾಗ ರಾಕ್ಷಸರಂತವ್ರು ಏನೂ ಮಾಡಕ್ ಸಾಧ್ಯ ಅಲ್ಲ. ಅವ್ರಿದ್ದಾಗ ನೀನು ಅವ್ರಿಗೆ ತಪಸ್ಸಿನ ಪರಾಕಾಷ್ಠೆಯನ್ನ ತಲುಪ್ದವ್ರು. ಆದ್ರಿಂದ ಯಾವುದೇ ದುಷ್ಟಶಕ್ತಿಗಳು ಅವ್ರನ್ನ ಏನೂ ಮಾಡ್ಲಿಕ್ಕಾಗಲ್ಲ. ರಾಮನ್ನೂ ಏನು ಮಾಡಕ್ಕಾಗಲ್ಲ, ಅವ್ರನ್ನೂ ಏನು ಮಾಡಕ್ಕಾಗಲ್ಲ. ಅವರೇ ಇದನ್ನ ಮಾಡ್ಬೋದಾಗಿತ್ತು. ಆದ್ರೆ ಒಬ್ಬನಿಗೆ ಒಂದು ಪ್ರೇಯಸ್ಸು ದೊರಕಿಸ್ಕೊಡ್ಬೇಕು ಅಂತ ಒಂದು ದೊಡ್ಡ ಸಂಕಲ್ಪ ಇದೆ. ಆದ್ರಿಂದ ನೀನು ಅವನ್ನ ಕಳಿಸ್ಕೊಡು ಅಂತ ಹೇಳಿ ಅವನ್ಗೆ ಇದನ್ನ ಸಮಾಧಾನ ಮಾಡ್ತಾರೆ. ಆಗ ದಶರಥ ರಾಮನ್ನ ಕಳಿಸ್ಕೊಡ್ಲಿಕ್ಕೆ ಒಪ್ಕೊಳ್ತಾನೆ. ಮುಂದಿನ ಅದನ್ನ ಅಲ್ಲಿ ಆ ಸಂಹಾರಗಳು ಏನೇನಾಗತ್ತೆ, ಅಲ್ಲಿರ್ತಕ್ಕಂಥ ವಿಶೇಷಗಳು ಏನೇನು, ಅಲ್ಲಿರ್ತಕ್ಕಂಥ ಸ್ವಾರಸ್ಯಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಅಂತ ಹೇಳ್ತಾ ಇವತ್ತಿನ ಇದನ್ನ ಮುಗಿಸ್ತೀನಿ. ತುಂಬಾ ಅದ್ಭುತವಾಗಿತ್ತು, ರೋಚಕವಾಗಿತ್ತು. ಕಣ್ಮುಂದೆನೆ ನಡೀತಾ ಇದೆಯೇನೋ ಅನ್ನೋ ತರ ಭಾಸ ಆಯ್ತು ನಮ್ಗೆ. ಇವತ್ತಿನ ಭಾಷಣ ಮಾಲಿಕೆ ನಡೆಸ್ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮುಂದಿನ ಕಾರ್ಯಕ್ರಮ ಎಲ್ಲರೂ ಕಾತುರರಾಗಿ ಕಾಯ್ತಾ ಇರುವಂತಹ ಆಶುಭಾಷಣದಲ್ಲಿ ನಮ್ಮ ಇಂದಿರಾ ಮೇಡಮ್ ಅವರು ವಿಷಯಗಳನ್ನ ಕೊಡ್ತಾರೆ. ಎಲ್ಲರೂ ಅವರ ಬತ್ತಳಿಕೆಯಿಂದ ಬಾಣಗಳನ್ನ 2 ನಿಮಿಷದಲ್ಲೇ ಮಾತಾಡಿ ಮುಗಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ.